ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ಶನಿವಾರ ಸಂಜೆ ಈಗ 4 ಗಂಟೆ ಆಗ್ತಾಯಿದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಟೆರೆಸ್ ಗಾರ್ಡನಲ್ಲಿ 2 ಕಾಳು ಮೆಣಸಿನ ಗಿಡಗಳನ್ನು ಹಾಕಿದ್ದೆ. ಅದರಲ್ಲಿ ಕೆಲವೊಂದನ್ನು ತೆಗಿಬೇಕು. ಇವತ್ತು ಹಣ್ಣಾಗಿದ್ದಾವೆ, ಕೆಲವೊಂದು ನೋಡಿ ಹಣ್ಣಾಗಿ ಕೆಳಗಡೆ ಉದುರೋಗಿದ್ದಾವೆ. ಹಾಗಾಗಿ ಇವತ್ತು ಇದು ಕಾಳು ಮೆಣಸನ್ನು ಹಾರ್ವೆಸ್ಟ್ ಮಾಡೋಣ. ಜೊತೆಗೆ ಕಾಳು ಮೆಣಸು ಗಿಡನೂ ಕೂಡ ಟೆರೆಸ್ನಲ್ಲಿ ಬೆಳ್ಕೋಬೋದು. ಅದಕ್ಕೆ ಏನೆಲ್ಲ ಗೊಬ್ಬರ ಕೊಡ್ತೀನಿ ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಟ್ಟು ನಾನು ನನ್ನ ಟೆರೆಸಲ್ಲಿ 2 ಕಾಳು ಮೆಣಸು ಗಿಡನ ಹಾಕಿದ್ದೀನಿ. ಹಂಗಾಗಿ ವಿಡಿಯೋ ಇಷ್ಟ ಆದವರು ಪ್ಲೀಸ್ ಲೈಕು ಶೇರು ಕಮೆಂಟು ಮಾಡಿ. ಇನ್ನೂ ಇಷ್ಟ ಆದವರು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳಿಕೊಂಡು, ಮತ್ತು 2 ಗಿಡಗಳನ್ನು ನಾನು ಹಾಕಿದ್ದೀನಿ. ಅಲ್ಲೊಂದಿದೆ, ಅದನ್ನು ನೋಡ್ಬೋದು ನೀವು. ಇದು ಹೆಂಗಪ್ಪ ಅಂದರೆ ಇದು ಬಳ್ಳಿ ಥರ ಹಬ್ಬದಿಲ್ಲ, ಇಷ್ಟೇ. ಇಷ್ಟು ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು 1.5-2 ಅಡಿಯಷ್ಟು ಹೋಗ್ಬೋದು. ಮತ್ತು ಬುಷಿಯಾಗಿ ಹರಡ್ಕೊಳ್ಳುತ್ತೆ. ಹೀಗೆ ಬಳ್ಳಿ ಥರ ಹೋಗಲ್ಲ, ಅಗಲವಾಗಿ ಹರಡ್ಕೊಳ್ಳುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನೂ 1-2 ಹೊಸ ವೆರೈಟಿ ಫ್ರೂಟ್ಸ್ ಗಿಡಗಳನ್ನು ಹಾಕಿದ್ದೆ ಅಲ್ವಾ, ಅದರಲ್ಲೂ ಕೂಡ ಹೂವಾಗಿದ್ದಾವೆ ಮತ್ತು ಹಣ್ಣುಗಳು ಬರ್ತಾ ಇದ್ದಾವೆ. ಅದನ್ನು ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಜೊತೆಗೆ ಇಲ್ಲಿ ನೋಡಿ, ಇವತ್ತು ಕಾಳು ಪೆಪ್ಪರು ಅಲ್ಲ ಬ್ಲ್ಯಾಕ್ ಪೆಪ್ಪರು, ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ. ಬನ್ನಿ. ನೋಡಿ, ನಾವು ಕಾಳು ಮೆಣಸನ್ನು ಕೂಡ ನಾವು ಟೆರೆಸಲ್ಲಿ ಬೆಳ್ಕೋಬೋದು. ಜಾಸ್ತಿ ಏನು ಇದಕ್ಕೆಲ್ಲ ನಾನು ಇದೇನು ಅಂದರೆ ಜಾಸ್ತಿ ಕೇರೇನು ಮಾಡಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಒಂದು ಕಾಳು, ಇದನ್ನು ಪ್ರೆಸ್ ಮಾಡ್ತೀನಿ ತಡೀರಿ, ಸ್ಮೆಲ್ ನೋಡೋಣ ಹೆಂಗಿದೆ ಅಂತ. ಆಹಾ, ಏನು ಸ್ಮೆಲ್ಲಿದೆ ಗೊತ್ತಾ, ಘಾಟು ನೋಡಿ. ನಾವು ಇದನ್ನೆಲ್ಲ ಮಲೆನಾಡಲ್ಲಿ ಅಷ್ಟೇ ನೋಡ್ತಾ ಇದ್ದಿದ್ದು. ಚಿಕ್ಕವರಾಗಿದ್ದಾಗ ಆ ಕಡೆ ಟೂರಿಸ್ಟ್ ಪ್ಲೇಸ್ಗಳಿಗೆ, ಈ ಕಡೆ ಟೀ ಎಸ್ಟೇಟು ಈ ಕಡೆಯಲ್ಲೆಲ್ಲ ಅಲ್ಲೆಲ್ಲ ಕಾಫಿ ಎಸ್ಟೇಟ್ ಎಲ್ಲ ಹಾಕೋರು. ಈಗ ನೋಡಿ, ನಾವು ನಮ್ಮ ಟೆರೆಸಲ್ಲೇ ಆರಾಮ್ಸೆ ಬೆಳ್ಕೋಬೋದು. ಖುಷಿಯಾಗುತ್ತೆ ನೋಡಿ. ಜಾಸ್ತಿ ಕೇರಿಂಗ್ ಏನು ಬೇಕಾಗಿಲ್ಲ ಸ್ನೇಹಿತರೆ. ಆರಾಮ್ಸೆ ಟೆರೆಸಲ್ಲೂ ಕೂಡ 1-2-3 ಗಿಡ ಹಾಕೋದು. ನಾನು ಇನ್ನೂ 1-2 ಗಿಡಗಳು ತರಬೇಕು. ಅಂದರೆ ನಾನು ಹಾಕೋದು ಹಣ್ಣಿನ ಗಿಡಗಳು, ಮತ್ತು ಮನೆಗೆ ಏನು ಬಳಸ್ಕೋಬೋದು ಅದನ್ನಷ್ಟೇ ಹಾಕೋಬೋದು. ನೋಡಿ, ಇಲ್ಲೆಲ್ಲ ಕೂಡ ಇದ್ದಾವೆ. ಇವು ನೆಕ್ಸ್ಟ್ ಇನ್ನೊಂದು ಸಾರಿಗೆ ಆಗುತ್ತೆ. ಇದು ಇಲ್ಲಿ ನೋಡಿ ಸಿಕ್ಕಾಬಟ್ಟೆ ಇದೆ. ಇದೊಂದು ಬಳ್ಳಿನೇ ನೋಡಿ ಎಷ್ಟೊಂದು ಬರ್ತಿದೆ ಅಂತ. ಎಲೆಗಳೆಲ್ಲ ನೋಡಿ, ಈ ಕಡೆಯಿಂದ ತೋರಿಸ್ತೀನಿ ತಡಿ. ಇಲ್ಲಿ ನೋಡಿ, ಇದಕ್ಕೆ ಒಂದು ಕಡ್ಡಿ ಕೊಡಬೇಕು. ಹಿಂಗೆ ಒಂದು ಕಡ್ಡಿ ಕೊಟ್ಬಿಟ್ಟು ಒಂಚೂರು ಸಪೋರ್ಟ್ ಮಾಡಬೇಕು. ಇದಕ್ಕೆ ಸಪೋರ್ಟ್ ಕೊಟ್ಟರೆ ನೀಟಾಗಿ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಣ್ಣಾಗಿ ಅದೇ ಉದುರೋಗಿದ್ದು. ಒಂದು 20 ಗ್ರಾಮ್ ಸಿಗ್ಬೋದು ಅನ್ಕೋತೀನಿ. ಇಲ್ಲಿ ನೋಡಿ, ಬನ್ನಿ ಆ ಗಿಡದಲ್ಲಿರೋದನ್ನು ತೆಗೆದುಬಿಡ್ತೀನಿ. ಇಷ್ಟು ಕಾಳುಮೆಣಸು ಸಿಕ್ಕಿರುವಂಥದ್ದು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು ನೋಡಿ ಎಷ್ಟು ಉದ್ದುದ್ದ ಇದೆ ಒಂದೊಂದು ಬಂಚು. ಬನ್ನಿ, ಇವಾಗ ಒಂದು ಹೊಸ ವೆರೈಟಿ ಹಣ್ಣಿನ ಗಿಡನೂ ಕೂಡ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇದು ನೋಡಿ ಆಫ್ರಿಕೋಟ್ ಫ್ರೂಟ್ ಗಿಡ. ಇದು ಕಳೆದ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಫ್ಲವರಿಂಗ್ ಇನ್ನೂ ಆಗಲಿಲ್ಲ ಅಂತ. ಆದರೆ ಈಗ ಗಿಡ ತುಂಬ ಫ್ಲವರಿಂಗ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ ನೋಡಿ. ನೋಡೋಣ ಈ ಸಲನಾದರೂ ಕಾಯಿ ಬರುತ್ತೋ ಏನೋ ಅಂತ. ಸುಮಾರು ಸಲ ಹೂವಾಗಿ ಆಗಿ ಉದುರೋಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಎಲೆಗೆ ಜಾಗ ಇಲ್ಲ ಹಂಗೆ.
ಮತ್ತು ಇವತ್ತು ನಾನು ನಿಮಗೆ ತೋರಿಸ್ತಿರೋದು ಇನ್ನೊಂದು ಹೊಸ ವೆರೈಟಿ. ಇಲ್ಲಿ ನೋಡ್ಬೋದು, ಇದು ನಾನು ಮದ್ದೂರ ಹತ್ರ ಇರೋ ನವೀನ್ ನರ್ಸರಿಲಿ ತೊಗೊಂಬಂದಿದ್ದು. ಇಲ್ಲಿ ನೋಡಿ, ಈ ಹಣ್ಣಿನ ಗಿಡ ಬಂದು ಇದ್ರ ಹೆಸರು ಕಲ್ಕಿ ಫ್ರೂಟ್ಸ್ ಅಂತೆ. ನನಗೆ ಹೆಸರು ಕೇಳಿದ ತಕ್ಷಣವೇ ಒಂಥರ ಶಾಕ್ ಆಯಿತು. ಮತ್ತು ಅಲ್ಲಿ ಪಿಕ್ಚರ್ ತೋರಿಸಿದ್ರು ಅವ್ರು ನನಗೆ. ಹಣ್ಣು ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ನೋಡೋಣ ಅಂದ್ಬಿಟ್ಟು ತೊಗೊಂಬಂದು ಹಾಕಿದ್ದೀನಿ. ಫುಲ್ಲು ಫ್ಲವರಿಂಗ್ ಆಗಿದೆ, ಅಲ್ಲಿ ನೋಡ್ಬೋದು ನೀವು, ಫ್ಲವರಿಂಗೂ ಆಗಿದೆ. ಇಲ್ಲಿ ನೋಡಿ ಎಷ್ಟು ಕಾಯಿಗಳಾಗ್ತಾ ಇದ್ದಾವೆ ಅಂತ. ತುಂಬಾ ಕ್ಯೂಟಾಗಿ, ಕಲರು ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಫುಲ್ಲು ಅದು ಒಂಥರ ಮರೂನ್ ಕಲರು ಹಣ್ಣು ಬರ್ತಿರೋದು ಕಲರ್. ಅದ್ರದ್ದು ಟೇಸ್ಟ್ ಯಾವತ್ತೂ ನಾನು ಮಾಡಿಲ್ಲ, ಹೊಸ ವೆರೈಟಿ ಅಲ್ವಾ, ಹಂಗಾಗಿ ತೊಗೊಂಬಂದು ಹಾಕಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ನೋಡಿ, ಫುಲ್ ಹೈಟ್ ಇದೆ ಗಿಡ ನೋಡಿ. ಮತ್ತು ಇಲ್ಲಿ ನೋಡಿ, ಇದು ಮೋಸಂಬಿ ಫುಲ್ಲು ಸೈಜ್ ಆಗಿದ್ದಾವೆ. ಎಷ್ಟು ದಪ್ಪ ಇದೆ ನೋಡಿ. ಗಿಡ ತೂಕ ಸಿಕ್ಕಾಬಟ್ಟೆ. ಒಂದು 5-6 ಕಾಯಿ ಇದ್ದಾವೆ ನೋಡಿ. ನೋಡೋಕ್ಕೆ ಒಂಥರ ಚೆಂದ, ಬಗ್ಬಿಟ್ಟೈತೆ ಫುಲ್ಲು. ಚೆನ್ನಾಗಿ ಬಂದಿದೆ ಕಾಯಿಗಳು. ಇಲ್ಲಿ ನೋಡಿ, ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇದು ಫುಲ್ಲು ಇದು ಪಿಂಕ್ ಕಲರ್ಸ್ ಇವೆ, ಒಳಗಡೆ ಪಿಂಕ್ ಕಲರ್ ಬರುತ್ತೆ. ಒಂದೇ ಒಂದು ಕಾಯಾಗಿದೆ ನೋಡಿ ಇಲ್ಲಿ. ಜೊತೆ ಫುಲ್ ಗಿಡ ತುಂಬ ಹೂವು ಆಗ್ತಾ ಇದ್ದಾವೆ. ಇಲ್ಲಿ ಫ್ಲವರಿಂಗ್ ಆಗಿದೆ. ಅದನ್ನು ಹಾರ್ವೆಸ್ಟ್ ಮಾಡಿದಾಗ ನಾನು ಕಟ್ ಮಾಡಿ ತೋರಿಸ್ತೀನಿ, ಅದು ಒಳಗಡೆ ಯಾವ ಕಲರ್ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಫುಲ್ ಗಿಡ ತುಂಬ ಫ್ಲವರ್ ಆಗ್ತಾಯಿದೆ ನೋಡಿ. ನೋಡಿ, ಬನ್ನಿ ಈಗ ನಾನು ಇದಕ್ಕೆ ಕಾಳು ಮೆಣಸಿನ ಗಿಡಕ್ಕೆ ಏನು ಗೊಬ್ಬರ ಕೊಡ್ತೀನಿ ಅನ್ನೋದು ಇವಾಗ ಅದನ್ನು ಈ ವಿಡಿಯೋದಲ್ಲೇ ಶೇರ್ ಮಾಡಿಬಿಡ್ತೀನಿ. ಬನ್ನಿ ಸ್ನೇಹಿತರೆ, ನಾನು ಕಾಳು ಮೆಣಸು ಗಿಡಗಳಿಗೆ ವರ್ಮಿ ಕಂಪೋಸ್ಟ್ ಕೊಡ್ತಾಯಿದ್ದೀನಿ. ಅಂದರೆ ಇದು ನಾನು 15 ದಿನ 20 ದಿನಕ್ಕೆ ಒಂದು ಸಲ ಒಂದು 2 ಮುಷ್ಟಿಯಷ್ಟು ಕೊಡ್ತೀನಿ. ನಾನು ಇದನ್ನು ಮನೇಲಿ ರೆಡಿ ಮಾಡ್ಕೊಂಡಿಲ್ಲ, ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಹಾಗಾಗಿ ನೋಡೋಣ ಅಂತ ತರಿಸಿದ್ದೆ, ಚೆನ್ನಾಗಿದೆ. ಒಂದಾಗಲೇ ಸುಮಾರು ಒಂದು 2-3 ಸಲ ನಾನು ಕೊಟ್ಟಿದ್ದೀನಿ. ಕಾಳು ಮೆಣಸು ಸಹಿತ ನಾನು ಒಂದು 2-3 ಸಲ ಹಾರ್ವೆಸ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಯಾವಾಗಲೂ ಒಂದು 2 ಬಂಚ್ 3 ಬಂಚ್ ಸಿಗ್ತಾಯಿತ್ತು. ಈ ಸಲ ತುಂಬ ಚೆನ್ನಾಗಿ ಸಿಕ್ಕಿದೆ. ಇವಾಗ ನಾನು ನೋಡ್ಬೋದು, ಸುತ್ತ ಮಣ್ಣೆಲ್ಲ ಲೂಸ್ ಮಾಡ್ಕೊಂಡಿದ್ದೀನಿ. ಮಣ್ಣು ಲೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಸುತ್ತ ಹಾಕ್ತೀನಿ. ಡೈರೆಕ್ಟು ಬುಡಕ್ಕೆ ಹಾಕ್ಬಾರ್ದು. ನಾನಿಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಸುತ್ತ ಜಾಗ ಮಾಡಿದ್ದೀನಿ ನೋಡಿ, ಅಲ್ಲಿಗೆ ಹಾಕಬೇಕು. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ನಿಮಗೆ ತುಂಬ ಚೆನ್ನಾಗಿದೆ. ನಾನು ಸ್ಟಾರ್ಟಿಂಗ್ ತರಿಸಿದಾಗ ನೋಡೋಣ ರಿಸಲ್ಟು ನೋಡ್ಕೊಂಡು ನಿಮ್ಮೆಲ್ರಿಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಮನೇಲಿ ನಾವು ವರ್ಮಿ ಕಂಪೋಸ್ಟ್ ಮಾಡ್ತೀವಿ ಅಂತಂದರೆ ತುಂಬಾ ಟೈಮ್ ತೊಗೊಳುತ್ತೆ. ಹಂಗಾಗಿ ನಾನು ಆನ್ಲೈನಲ್ಲೇ ತರಿಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿರುತ್ತೆ ಸ್ನೇಹಿತರೆ, ಏನು ಅಷ್ಟೊಂದೆಲ್ಲ ಏನು ಇದ್ರ ಥರ ಏನಿರಲ್ಲ. ಹಂಗಾಗಿ ನೋಡಿ, ಈ ರೀತಿ ಸುತ್ತ ಹಾಕಿದ್ದೀನಿ. ಇಲ್ಲಿ ನೋಡಿ, ನೋಡ್ಬೋದು, ಈಗ ಸುತ್ತ ಹಾಕಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಹಿಂಗೆ ತಳ್ತೀನಿ ನೋಡಿ. ಮಣ್ಣು ಕೂಡ ಅಷ್ಟೇ ಲೂಸಾಗಿ ಹುಡಿಯಾಗಿದೆ ನೋಡಿ. ಈಗ ಆ ಗಿಡಕ್ಕೂ ಸ್ವಲ್ಪ ಹಾಕ್ಬಿಡ್ತೀನಿ, ಆಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ. ಹಾಕ್ಬಿಟ್ಟು ನೀರು ಹಾಕಬೇಕು, ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಕಾಳು ಮೆಣಸಿಗೂ ಅಷ್ಟೇ ಜಾಸ್ತಿ ನೀರು ಕೊಡೋಕೆ ಹೋಗಬಾರ್ದು. ದಿನ ಬಿಟ್ಟು ದಿನ ನಾವು ಹಾಕಬೇಕು. ಜೊತೆಗೆ ಕಾಳು ಮೆಣಸು ಗಿಡನ ಬಿಸಿಲಲ್ಲಿ ಇಡೋಕ್ಕೆ ಹೋಗಬಾರ್ದು. ಆದಷ್ಟು ನೆರಳಲ್ಲಿ ಈ ಗಿಡನ ಇಡಬೇಕು. ನಾನು ನೋಡಿ ಇಲ್ಲಿಟ್ಟಿರ್ತೀನಿ. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಕಡೆ ಸೈಡ್ಗೆ ಇಟ್ಕೊಂಡಿದ್ದೀನಿ. ಅಲ್ಲಿ ಇಡ್ತೀನಿ. ಫುಲ್ಲು ಟೆರೆಸ್ಸು ನೋಡ್ಬೋದು, ಬಿಸಿಲು ಬೀಳಲ್ಲ, ಫುಲ್ಲು ನೆರಳು ಬರುತ್ತೆ. ಅದಕ್ಕೆ 2 ಕಾಳು ಮೆಣಸಿನ ಗಿಡಗಳನ್ನು ಈ ಕಡೆ ಇಟ್ಟಿದ್ದೀನಿ. ಕೆಳಗಡೆ ಮಣ್ಣಿಂದು ನೀರು ಬರಬಾರ್ದು ಅಂದ್ಬಿಟ್ಟು ಆ ಥರ ಒಂದು ಪ್ಲೇಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅದು ಡ್ರಮ್ದು ಮುಚ್ಚಳಗಳನ್ನು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೂ ಹಾಕ್ಬಿಟ್ಟು ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಈಗ ನೋಡ್ಬೋದು, ಇದಕ್ಕೂ ಹಾಕಿದ್ದೀನಿ ಸುತ್ತ.
ಈಗ ಸ್ವಲ್ಪ ನೀರು ಹಾಕ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದಕ್ಕೂ ಕೂಡ ಹಾಕ್ಬಿಟ್ಟು ಮೇಲ್ಗಡೆ ಮಣ್ಣು ಹಾಕಿದ್ದೀನಿ. ನಾವು ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು, ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಅಂದರೆ ಜಾಸ್ತಿ ನೀರು ಹಾಕಿದ್ರೂ ಸಹಿತ ಏನೂ ಆಗಲ್ಲ. ಅಂದರೆ ನಾವು ಗೊಬ್ಬರಗಳು ಹಾಕಿದ್ಮೇಲೆ ನೀರು ಹಾಕೋದು ಒಳ್ಳೆಯದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಕಾಳುಮೆಣಸು ಅಂತ. ನೀವು ಯಾರಾದರೂ ಟೆರೆಸ್ ಮೇಲೆ ಸ್ವಲ್ಪ ಜಾಗ ಇದ್ದರೆ ಖಂಡಿತವಾಗ್ಲೂ ಕಾಳುಮೆಣಸು ಗಿಡನ ಈಸಿಯಾಗಿ ಬೆಳ್ಕೋಬಹುದು. ಏನು ಮೇಂಟೆನೆನ್ಸ್ ಎಲ್ಲ ಏನೂ ಬೇಕಾಗಿರೋದಿಲ್ಲ. ಈ ಒಂದು ಗಿಡ ಬಂದು ನಾನು ಗೆಜಲ್ಗೆರೆ ಹತ್ರ ಇರೋ ಕಿಸಾನ್ ನರ್ಸರಿಲಿ ತಂದಿದ್ದು. ಒಂದೊಂದು ಗಿಡ ಬಂದು ಇದು 250 ತಂದಿದ್ದು. ಅಂದರೆ ಸಣ್ಣ ಗಿಡ ಇತ್ತು ಆವಾಗ. ಸ್ವಲ್ಪ ದೊಡ್ಡ ಗಿಡದ ಅಂದರೆ ಗಿಡ ಹೈಟ್ ಮೇಲೆ ರೇಟ್ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಕೇಳ್ತಿರೋ ಗಿಡಗಳು ಎಲ್ಲಿ ತಂದ್ರಿ ಅಂತ. ನಾನು ಆ ವಿಚಾರವಾಗೇ ಇನ್ನು ನೆಕ್ಸ್ಟ್ ಒಂದು ವಿಡಿಯೋನ ಫುಲ್ ವಿಡಿಯೋ ಅದೇನೇ ಮಾಡ್ತೀನಿ. ಮತ್ತು ತುಂಬ ಜನ ಕ್ವಶನ್ಗಳು ಕೇಳಿದ್ದೀರ, ಅದಕ್ಕೂ ಕೂಡ ಒಂದು Q&A ಅನ್ನುವಂಥ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇಷ್ಟು ಕಾಳುಮೆಣಸು ಇವತ್ತು ಸಿಕ್ಕಿರುವಂಥದ್ದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.